ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾ ಘಟಕ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ತಲಕಾವೇರಿ ಯಾತ್ರೆಗೆ ನಗರದಲ್ಲಿರುವ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ರಾಮಚಂದ್ರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಳೆದ 18 ವರ್ಷಗಳಿಂದ ಕರವೇ ಸಂಘಟನೆ ಹಮ್ಮಿಕೊಂಡಿರುವ ತಲಕಾವೇರಿ ಯಾತ್ರೆಯು ಮಂಡ್ಯ ಕಾಳಿಕಾಂಬ ದೇವಸ್ಥಾನದಿಂದ ಹೊರಟು ಕುಶಾಲನಗರದಲ್ಲಿರುವ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ನಂತರ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರದ ತಲಕಾವೇರಿಗೆ ತೆರಳಿ ಸೈನಿಕರು, ರೈತರಿಗೆ, ಜಿಲ್ಲೆಯ ಜನತೆಗೆ ಕಾವೇರಿ ತಾಯಿ ಆಶೀರ್ವದಿಸಲೆಂದು ಪೂಜೆ ಸಲ್ಲಿಸಲು ಹೊರಟಿರುವುದು ಶ್ಲಾಘನೀಯ ಎಂದರು. ಇಂತಹ ಸೇವಾನಿರತ ಕಾರ್ಯಕರ್ತರಿಗೆ ನಮ್ಮ ಸಂಪೂರ್ಣ ಸಹಕಾರ ನೀಡುತ್ತೇವೆ. ಎಲ್ಲರಿಗೂ ಕಾವೇರಿ ತಾಯಿ ಒಳಿತು ಮಾಡಿ ಆಶೀರ್ವದಿಸಲಿ. ನಾಡು ನುಡಿ ಜಲನೆಲ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು. ರಕ್ಷಣಾ ವೇದಿಕೆ ನಮ್ಮ ಅಶೋಕಣ್ಣವರ ಅಧ್ಯಕ್ಷತೆಯಲ್ಲಿ ಎಲ್ಲ ಅವರ ಸಂಘಟಿತ ಎಲ್ಲ ಸದಸ್ಯರನ್ನು ಒಳಗೊಂಡು ಇವತ್ತು 18 ವರ್ಷದಿಂದ ಸತತವಾಗಿ ನಮ್ಮ ಕಾಳಿಕಾಂಬ ದೇವಸ್ಥಾನದಿಂದ ಹೊರಟು ತಲಕಾವೇರಿಯಲ್ಲಿ ಒಂದು ಸೈನಿಕರು ಮತ್ತು ರೈತರಿಗೋಸ್ಕರ ಒಂದು ಪೂಜೆಯನ್ನು ಸಲ್ಲಿಸಿ ಆ ಕಾವೇರಮ್ಮನಿಗೆ ಎಲ್ಲರೂ ಜೊತೆಗೂಡಿ ಒಗ್ಗಟ್ಟಾಗಿ ಪ್ರತಿ ವರ್ಷವೂ ಸದಾ ಹೋಗಿ ಕಾವೇರಮ್ಮನಿಗೆ ಪೂಜೆ ಸಲ್ಲಿಸಿ ಬರ್ತಾ ಇದ್ದಾರೆ. ಹಾಗೆ ಭಗವಂತ ಒಳ್ಳೇದು ಮಾಡಲಿ, ಹಾಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ನಮ್ಮ ಎಲ್ಲ ಸಂಘಟಿತ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸದಸ್ಯರುಗಳಿಗೆ. ಹಾಗೆ ಅಕ್ಕಂದರು ಸುಧಾ ಎಲ್ಲ ಜೊತೆ ಕರ್ಕೊಂಡೋಗಿ ಅವ್ರಿಗೂ ಸುಧಾ ಕಾವೇರಿ ದರ್ಶನ ಮಾಡಿಸಿ ಕರ್ಕೊಂಡ್ಬಂದಿದ್ದಾರೆ. ಅದು ಭಗವಂತ ಯಾವಾಗಲೂ ಇದೇ ಥರ ಒಂದು ಶಕ್ತಿನ ಕೊಡಲಿ, ಮುಂದೆ ಹೋರಾಡುವಂಥ ಶಕ್ತಿ ಇರಲಿ. ನಮ್ಮ ಎಲ್ಲ ಯಾರು ನ್ಯಾಯ ಸಿಗದಂಥ ನಮ್ಮ ಜನಕ್ಕೆ, ರೈತರಿಗೆ ನ್ಯಾಯವನ್ನು ತರಿಸ್ಕೊಡ್ಲಿ ಅಧ್ಯಕ್ಷತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಲ್ಲ ಅಂತ. ಕಾರ್ಯಕ್ರಮದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಡಿ ಅಶೋಕ್, ಶ್ರೀನಿವಾಸ್, ರಾಜೇಶ್, ಕಾರ್ತಿಕ್ ಹಾಗೂ ಹೊಳಲು ಗ್ರಾಮಸ್ಥರು ಹಾಜರಿದ್ದರು.